ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಈ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಲಿಂಕ್ ಕ್ಯಾನಲ್ ಅನ್ನ ತುಮಕೂರು ಜಿಲ್ಲೆಯ ಹೇಮಾವತಿ ನೀರನ್ನ ರಾಮನಗರಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ಒಂದು ಟೆಂಡರ್ ಅನ್ನ ಫ್ಲೋಟ್ ಮಾಡಿದ್ರು. ಅಂದ್ರೆ ಟೆಂಡರ್ ಅನ್ನ ಕರೆದು ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ರು. ಇದು ಹಿಂದೆ ಇದ್ದಂತ 2013 ಇದ್ದಂತ ಸಿದ್ದರಾಮಯ್ಯ ಸರ್ಕಾರನು ಕೂಡ ಇದೇ ರೀತಿ ಹೋದ ಸಂದರ್ಭದಲ್ಲೂ ಕೂಡ ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ರು. ಟೆಂಡರ್ ಅನ್ನ ಕೂಡ ಕರೆದಿದ್ರು. ಅವತ್ತು ಟೆಂಡರ್ನ ರದ್ದು ಮಾಡಿ ಬಿಜೆಪಿ ಸರ್ಕಾರ ಈ ಟೆಂಡರ್ನ ರದ್ದು ಮಾಡಿತ್ತು. ಪುನಃ ಈ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಈ ಟೆಂಡರ್ ಅನ್ನ ಫ್ಲಾಟ್ ಮಾಡಿ ಇವತ್ತು ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನು ತಗೊಂಡೋಗ್ಬೇಕು ಅಂತ ಹೇಳಿ ಹುನ್ನಾರವನ್ನ ಮಾಡಿದ್ದಾರೆ. ನಾವು ಈ ಟೆಂಡರ್ನ ಕರೆದು ಕಾಮಗಾರಿಯನ್ನ ಏಕಾಏಕಿ ಗುದ್ಲಿ ಪೂಜೆಯನ್ನು ಮಾಡಲಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಕಾಮಗಾರಿಗೆ ಒಂದು ಗುದ್ಲಿ ಪೂಜೆ ಮಾಡ್ತಾರೆ, ಎಲ್ಲಾ ಪಕ್ಷದವ್ರನ್ನ ಕರೀತಾರೆ. ಆದರೆ ಈ ಕಾಮಗಾರಿಗೆ ಯಾವುದೇ ಒಂದು ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ರೆ ಏಕಾಏಕಿ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ರು ರಾಜಕೀಯದ ದುರುದ್ದೇಶದಿಂದ. ಅಂದ್ರೆ ತುಮಕೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಏನಾದ್ರೂ ಮಾಡಿ ಗೆಲ್ಲಿಸ್ಕೋಬೇಕು ಅಂತ ಹೇಳಿ ತುಮಕೂರು ಜಿಲ್ಲೆಯಿಂದ ಹೇಮಾವತಿ ನೀರನ್ನ ಮಾಗಡಿಗೆ ಮತ್ತೆ ಸುತ್ತಮುತ್ತ ರಾಮನಗರ ಜಿಲ್ಲೆಗೆ ಕೊಡುವಂತ ಇದು ಪ್ರಯತ್ನ ಅಲ್ಲ. ಪೈಪ್ ಮುಖಾಂತರ ಯಾವುದೇ ನೀರಾವರಿ ಯೋಜನೆಗಳು ಯಶಸ್ವಿ ಆಗಿಲ್ಲ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ. ಆದರೆ ಇದು ಪೊಲಿಟಿಕಲ್ ಸ್ಟಂಟ್ ಮಾಡಿದ್ರು. ಪೊಲಿಟಿಕಲ್ ಸ್ಟಂಟ್ ಅಲ್ಲಿ ಇವರು ಫೇಲ್ಯೂರ್ ಆದ್ರು. ಡಿ ಕೆ ಶಿವಕುಮಾರ್ ಅವರು, ನಾನು ಸ್ಟಂಟ್ ಮುಗೀತು, ಪಿಕ್ಚರ್ ಮುಗೀತು, ಕೇಲ್ ಖತಮ್ ಆಗಿದೆ, ಈಗ ಬಂದ್ ಮಾಡ್ರಿ. ಯಾವ ರೀತಿ ಗ್ರಾಮಾಂತರದಲ್ಲಿ ನೀವು ಈ ಯೋಜನೆ ಮಾಡಿ ಗೆಲ್ಬೇಕು ಅಂದ್ಕೊಂಡ್ರೋ ಅದಕ್ಕೆ ಜನ ಮನ್ನಣೆ ಕೊಟ್ಟಿಲ್ಲ. ಅದರಿಂದ ನಾನು ವಿನಂತಿ ಮಾಡ್ತೇನೆ, ಈ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಿ. ನಾವು ಈಗಾಗಲೇ 16ನೇ 17ನೇ ತಾರೀಕು ಹೋರಾಟ ಮಾಡಿದೋ. ಎಲ್ಲ ನಿಟ್ಟೂರ್ ಹತ್ರ ಹೋಗಿ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಹೋಗಿ ಇದು ನಿಲ್ಲಿಸಲೇಬೇಕು ಅಂತೇಳಿ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಸರ್ಕಾರ ಇಲ್ಲಿವರೆಗೂ ಏನು ಕ್ರಮ ತಗೊಂಡಿಲ್ಲ. ಇದಕ್ಕೆ ಬಾಯಿನೂ ಇಲ್ಲ, ಕಣ್ಣೂ ಇಲ್ಲ, ಕಿವಿನೂ ಇಲ್ಲ. ಇದಕ್ಕೆ ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ಈ ಸರ್ಕಾರಕ್ಕೆ ನಾನು ಇವತ್ತು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ, ನೀವು ಬಲಾಢ್ಯವಾಗಿ ನೀವು ಮಾಡ್ತೇವೆ ಈ ಯೋಜನೆ ಅಂತ ಅನ್ಕೊಂಡಿದ್ರೆ, ನೀವು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ 11 ವಿಧಾನಸಭಾ ಕ್ಷೇತ್ರದಲ್ಲಿ 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ಬರ್ತವೆ. ಚಿತ್ರದುರ್ಗ ಪಾರ್ಲಿಮೆಂಟ್ ಒಂದು, ಸಿರಾ ಮತ್ತೆ ಪಾವಗಡ, ತುಮಕೂರು ಪಾರ್ಲಿಮೆಂಟು, ಬೆಂಗಳೂರು ಗ್ರಾಮಾಂತರ, ಕುಣಿಗಲು, 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಮಣ್ಣು ತಿನ್ನಿಸಿದ್ದಾರೆ. ನೀವು ಏನಾದ್ರೂ ತುಮಕೂರು ಜಿಲ್ಲೆ ವಿಷಯಕ್ಕೆ ಬಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇರ್ಬೋದು, ಲೋಕಲ್ ಚುನಾವಣೆಗಳಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಣ್ಣನ್ನ ತಿನ್ನಿಸ್ತಾರೆ ಜಿಲ್ಲೆಯ ಜನ. ಜಿಲ್ಲೆಯ ರೈತರ ವಿಷಯಕ್ಕೆ ಚೆಲ್ಲಾಟ ಆಡಿದ್ರೆ ಈಗಾಗಲೇ ತೋರಿಸಿದ್ದಾರೆ. ತುಮಕೂರು ಜಿಲ್ಲೆಯ ವಿಷಯಕ್ಕೆ ಬರಬೇಡಿ ಅಂತೇಳಿ ಕಾಂಗ್ರೆಸ್ಗೆ ಜನಾದೇಶ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಜನ. ಆದ್ರಿಂದ ನಾನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೇನೆ, ಈ ಕೂಡಲೇ ಈ ಯೋಜನೆಯನ್ನ ಸ್ಥಗಿತಗೊಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ 10ನೇ ತಾರೀಕು ಆದ್ಮೇಲೆ ವಿಧಾನಸೌಧ ಚಲೋ ಇರ್ಬೋದು, ನಿಟ್ಟೂರಿಂದ ತುಮಕೂರು ಜಿಲ್ಲಾ ಕಚೇರಿಗೆ, ಜಿಲ್ಲಾ DC ಕಚೇರಿಗೆ ಹೋರಾಟ ಇರ್ಬೋದು, ಹೇಮಾವತಿ ಕಚೇರಿಗೆ ಹೋರಾಟ ಇರ್ಬೋದು, ತುಮಕೂರು ಬಂದ್ ಇರ್ಬೋದು. ವಿಧಾನಸೌಧ ಪ್ರಾರಂಭ ಆಗುತ್ತೆ ಜೂನ್ ತಿಂಗಳಲ್ಲಿ. ವಿಧಾನಸೌಧಕ್ಕೆ ಚಲೋ ಮಾಡಿ ಲಕ್ಷ ಜನ ರೈತರು ಹೋಗಿ ಅಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಜಿಲ್ಲೆಯ ರೈತರು ಬಿಡೋದಿಲ್ಲ. ಮತ್ತೆ ಎಲ್ಲ ಪಕ್ಷದವರಿಗೂ ನಾನು ವಿನಂತಿ ಮಾಡ್ತೇನೆ, ಕಾಂಗ್ರೆಸ್, JDS, BJPಯ ಎಲ್ಲ ಪಕ್ಷದವರಿಗೆ ವಿನಂತಿ ಮಾಡ್ತೇನೆ, ಜಿಲ್ಲೆಯ ಹಿತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಈ ಯೋಜನೆಯ ವಿರುದ್ಧ ಹೋರಾಟವನ್ನು ಮಾಡೋಣ ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಇದು ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಇದು ತುಮಕೂರು ಜಿಲ್ಲೆಯ ಶಾಪ. ಮತ್ತೆ ಕಾಂಗ್ರೆಸ್ನಲ್ಲಿ ಯಾರಿವತ್ತು ಇದ್ದಾರೆ, ತುಮಕೂರಿನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತೇಳಿ ಒಂದು ಅಹಿಂದ ಟೀಮ್ ಯಾವಾಗಲೂ ಕೆಲಸ ಮಾಡುತ್ತೆ. ಆ ಅಹಿಂದ ಟೀಮ್ ಇವತ್ತು ಸಿದ್ದರಾಮಯ್ಯನವ್ರನ್ನ ಸೇರಿ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ. ನಾನು ಹೇಳಿದೆ, ಜಾರಕಿಹೊಳಿ ಅವರು, ಪರಮೇಶ್ವರು, ರಾಜಣ್ಣವರು ಮತ್ತೆ ಸಿದ್ದರಾಮಯ್ಯನವರು ಇಷ್ಟೂ ಜನ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಚುನಾವಣೆ ಮುಗಿದ ತಕ್ಷಣ ಹೇಳಿದೆ. ಒಂದು ತಿಂಗಳ ಹಿಂದೆ, 15-20 ದಿವಸದ ಹಿಂದೆ, ಒಂದು ತಿಂಗಳಿರ್ಬೋದು, ಒಂದು ತಿಂಗಳ ಹಿಂದೆ ಹೇಳಿದೆ. ಅದೇ ಇವತ್ತು ರಿಪೀಟ್ ಆಗಿದೆ. ನಾನು ಹೇಳಿದೆ 2 ಲಕ್ಷ ಓಟಿಂದ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ, ಅದಕ್ಕಿಂತ ಹೆಚ್ಚಾಗಿ ಸೋಲಿಸ್ಬಿಟ್ಟಿದ್ದಾರೆ. ಅಂದ್ರೆ ಇದು ಸಂಚಿನ ಒಂದು ಭಾಗ. ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರ್ದು, ಅವರ ನೈತಿಕತೆಯನ್ನು ಕುಸಿಬೇಕು ಅಂತ ಹೇಳಿ ಮಾಡಿದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ, ಈ ಸರ್ಕಾರ ಉಳಿಯಲ್ಲ, ಇಲ್ಲಿಂದ ಪ್ರಾರಂಭ ಆಗುತ್ತೆ ರಾಜಕೀಯದ ಧ್ರುವೀಕರಣ ಅಂತ ಹೇಳಿದೆ. ಕಾಂಗ್ರೆಸ್ನಲ್ಲಿ ಇನ್ನರ್ ಫೈಟ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವತ್ತು ಇಲ್ಲೂ ಪ್ರಾರಂಭ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜೊತೆಗೆ ಅಲ್ಲಿ ಬೆಳಗಾಮಲ್ಲಿ, ಚಿಕ್ಕೋಡಿಯಲ್ಲಿ
ಏನು ಇವತ್ತು ಬೆಳಗಾಮಲ್ಲಿ ಸೋತಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ಅವರಿಬ್ರು ಸೇರಿ ನನ್ನ ಸೋಲ್ಸಕ್ಕೆ ಸಂಚು ರೂಪಿಸಿದ್ರು. ಆದರೆ ಅಲ್ಲಿ ಬಿದ್ದಿರುವಂತ ಮತಗಳು ಯಾರಿಗೆ ಹೆಚ್ಚು ಬಿದ್ದಿತ್ತು, ಲಕ್ಷ್ಮಣ್ ಸವದಿಗೆ 1 ಲಕ್ಷ ಮತಗಳ 70,000 ಮತಗಳು ಏನ್ ಬಿದ್ದಿತ್ತು ಅದನ್ನ ದಾಟಿ ಬಿಜೆಪಿ 20,000 ವೋಟ್ ಲೀಡ್ ಆಗಿರೋದ್ರಿಂದ ಅಲ್ಲಿ ಕೂಡ ಆಂತರಿಕ ಬೆಳಗಾಮಿಂದ ಪ್ರಾರಂಭ ಆಗಿದೆ. ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ಇಂದ ಪ್ರಾರಂಭ ಆಗಿದೆ. ಇನ್ನು 6 ತಿಂಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಈ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಲಿಂಕ್ ಕ್ಯಾನಲ್ ಅನ್ನ ತುಮಕೂರು ಜಿಲ್ಲೆಯ ಹೇಮಾವತಿ ನೀರನ್ನ ರಾಮನಗರಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ಒಂದು ಟೆಂಡರ್ ಅನ್ನ ಫ್ಲೋಟ್ ಮಾಡಿದ್ರು. ಅಂದ್ರೆ ಟೆಂಡರ್ ಅನ್ನ ಕರೆದು ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ರು. ಇದು ಹಿಂದೆ ಇದ್ದಂತ 2013 ಇದ್ದಂತ ಸಿದ್ದರಾಮಯ್ಯ ಸರ್ಕಾರನು ಕೂಡ ಇದೇ ರೀತಿ ಹೋದ ಸಂದರ್ಭದಲ್ಲೂ ಕೂಡ ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ರು. ಟೆಂಡರ್ ಅನ್ನ ಕೂಡ ಕರೆದಿದ್ರು. ಅವತ್ತು ಟೆಂಡರ್ನ ರದ್ದು ಮಾಡಿ ಬಿಜೆಪಿ ಸರ್ಕಾರ ಈ ಟೆಂಡರ್ನ ರದ್ದು ಮಾಡಿತ್ತು. ಪುನಃ ಈ ಸರ್ಕಾರ ಬಂದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಈ ಟೆಂಡರ್ ಅನ್ನ ಫ್ಲಾಟ್ ಮಾಡಿ ಇವತ್ತು ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನು ತಗೊಂಡೋಗ್ಬೇಕು ಅಂತ ಹೇಳಿ ಹುನ್ನಾರವನ್ನ ಮಾಡಿದ್ದಾರೆ. ನಾವು ಈ ಟೆಂಡರ್ನ ಕರೆದು ಕಾಮಗಾರಿಯನ್ನ ಏಕಾಏಕಿ ಗುದ್ಲಿ ಪೂಜೆಯನ್ನು ಮಾಡಲಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಕಾಮಗಾರಿಗೆ ಒಂದು ಗುದ್ಲಿ ಪೂಜೆ ಮಾಡ್ತಾರೆ, ಎಲ್ಲಾ ಪಕ್ಷದವ್ರನ್ನ ಕರೀತಾರೆ. ಆದರೆ ಈ ಕಾಮಗಾರಿಗೆ ಯಾವುದೇ ಒಂದು ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ರೆ ಏಕಾಏಕಿ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ರು ರಾಜಕೀಯದ ದುರುದ್ದೇಶದಿಂದ. ಅಂದ್ರೆ ತುಮಕೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವ್ರನ್ನ ಏನಾದ್ರೂ ಮಾಡಿ ಗೆಲ್ಲಿಸ್ಕೋಬೇಕು ಅಂತ ಹೇಳಿ ತುಮಕೂರು ಜಿಲ್ಲೆಯಿಂದ ಹೇಮಾವತಿ ನೀರನ್ನ ಮಾಗಡಿಗೆ ಮತ್ತೆ ಸುತ್ತಮುತ್ತ ರಾಮನಗರ ಜಿಲ್ಲೆಗೆ ಕೊಡುವಂತ ಇದು ಪ್ರಯತ್ನ ಅಲ್ಲ. ಪೈಪ್ ಮುಖಾಂತರ ಯಾವುದೇ ನೀರಾವರಿ ಯೋಜನೆಗಳು ಯಶಸ್ವಿ ಆಗಿಲ್ಲ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ. ಆದರೆ ಇದು ಪೊಲಿಟಿಕಲ್ ಸ್ಟಂಟ್ ಮಾಡಿದ್ರು. ಪೊಲಿಟಿಕಲ್ ಸ್ಟಂಟ್ ಅಲ್ಲಿ ಇವರು ಫೇಲ್ಯೂರ್ ಆದ್ರು. ಡಿ.ಕೆ. ಶಿವಕುಮಾರ್ ಅವರು ನಾನು ಸ್ಟಂಟ್ ಮುಗೀತು, ಪಿಕ್ಚರ್ ಮುಗೀತು, ಕೇಲ್ ಖತಮ್ ಆಗಿದೆ, ಈಗ ಬಂದ್ ಮಾಡ್ರಿ. ಯಾವ ರೀತಿ ಗ್ರಾಮಾಂತರದಲ್ಲಿ ನೀವು ಈ ಯೋಜನೆ ಮಾಡಿ ಗೆಲ್ಬೇಕು ಅಂದ್ಕೊಂಡ್ರೋ ಅದಕ್ಕೆ ಜನ ಮನ್ನಣೆ ಕೊಟ್ಟಿಲ್ಲ. ಅದರಿಂದ ನಾನು ವಿನಂತಿ ಮಾಡ್ತೇನೆ, ಈ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಿ. ನಾವು ಈಗಾಗಲೇ 16ನೇ 17ನೇ ತಾರೀಕು ಹೋರಾಟ ಮಾಡ್ದು. ಎಲ್ಲ ನಿಟ್ಟೂರ್ ಹತ್ರ ಹೋಗಿ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಹೋಗಿ ಇದು ನಿಲ್ಲಿಸಲೇಬೇಕು ಅಂತೇಳಿ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಸರ್ಕಾರ ಇಲ್ಲಿವರೆಗೂ ಏನು ಕ್ರಮ ತಗೊಂಡಿಲ್ಲ. ಇದಕ್ಕೆ ಬಾಯಿನೂ ಇಲ್ಲ, ಕಣ್ಣೂ ಇಲ್ಲ, ಕಿವಿನೂ ಇಲ್ಲ, ಇದಕ್ಕೆ ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ಈ ಸರ್ಕಾರಕ್ಕೆ ನಾನು ಇವತ್ತು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ, ನೀವು ಬಲಾಢ್ಯವಾಗಿ ನೀವು ಮಾಡ್ತೇವೆ ಈ ಯೋಜನೆ ಅಂತ ಅನ್ಕೊಂಡಿದ್ರೆ, ನೀವು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ 11 ವಿಧಾನಸಭಾ ಕ್ಷೇತ್ರದಲ್ಲಿ 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ಬರ್ತವೆ. ಚಿತ್ರದುರ್ಗ ಪಾರ್ಲಿಮೆಂಟ್ ಒಂದು, ಸಿರಾ ಮತ್ತೆ ಪಾವಗಡ, ತುಮಕೂರು ಪಾರ್ಲಿಮೆಂಟು, ಬೆಂಗಳೂರು ಗ್ರಾಮಾಂತರ, ಕುಣಿಗಲ್, 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಮಣ್ಣು ತಿನ್ನಿಸಿದ್ದಾರೆ. ನೀವು ಏನಾದ್ರೂ ತುಮಕೂರು ಜಿಲ್ಲೆಯ ವಿಷಯಕ್ಕೆ ಬಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇರ್ಬೋದು, ಲೋಕಲ್ ಚುನಾವಣೆಗಳಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಣ್ಣನ್ನ ತಿನ್ನಿಸ್ತಾರೆ ಜಿಲ್ಲೆಯ ರೈತರ ವಿಷಯಕ್ಕೆ ಚೆಲ್ಲಾಟ ಆಡಿದ್ರೆ ಈಗಾಗಲೇ ತೋರಿಸಿದ್ದಾರೆ. ತುಮಕೂರು ಜಿಲ್ಲೆಯ ವಿಷಯಕ್ಕೆ ಬರಬೇಡಿ ಅಂತೇಳಿ ಕಾಂಗ್ರೆಸ್ಗೆ ಜನಾದೇಶ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಜನ. ಆದ್ರಿಂದ ನಾನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೇನೆ, ಈ ಕೂಡಲೇ ಈ ಯೋಜನೆಯನ್ನ ಸ್ಥಗಿತಗೊಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ 10ನೇ ತಾರೀಕು ಆದ್ಮೇಲೆ ವಿಧಾನಸೌಧ ಚಲೋ ಇರ್ಬೋದು, ನಿಟ್ಟೂರಿಂದ ತುಮಕೂರು ಜಿಲ್ಲಾ ಕಚೇರಿಗೆ, ಜಿಲ್ಲಾ ಡಿ.ಸಿ ಕಚೇರಿಗೆ ಹೋರಾಟ ಇರ್ಬೋದು, ಹೇಮಾವತಿ ಕಚೇರಿಗೆ ಹೋರಾಟ ಇರ್ಬೋದು, ತುಮಕೂರು ಬಂದ್ ಇರ್ಬೋದು. ವಿಧಾನಸೌಧ ಪ್ರಾರಂಭ ಆಗುತ್ತೆ ಜೂನ್ ತಿಂಗಳಲ್ಲಿ. ವಿಧಾನಸೌಧಕ್ಕೆ ಚಲೋ ಮಾಡಿ ಲಕ್ಷ ಜನ ರೈತರು ಹೋಗಿ ಅಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಜಿಲ್ಲೆಯ ರೈತರು ಬಿಡೋದಿಲ್ಲ. ಮತ್ತೆ ಎಲ್ಲ ಪಕ್ಷದವರಿಗೂ ನಾನು ವಿನಂತಿ ಮಾಡ್ತೇನೆ, ಕಾಂಗ್ರೆಸ್, JDS, ಬಿಜೆಪಿಯ ಎಲ್ಲ ಪಕ್ಷದವರಿಗೆ ವಿನಂತಿ ಮಾಡ್ತೇನೆ, ಜಿಲ್ಲೆಯ ಹಿತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಈ ಯೋಜನೆಯ ವಿರುದ್ಧ ಹೋರಾಟವನ್ನು ಮಾಡೋಣ ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಇದು ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಇದು ತುಮಕೂರು ಜಿಲ್ಲೆಯ ಶಾಪ. ಮತ್ತೆ ಕಾಂಗ್ರೆಸ್ನಲ್ಲಿ ಯಾರಿವತ್ತು ಇದ್ದಾರೆ, ತುಮಕೂರಿನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಒಂದು ಹೈಂದ ಟೀಮ್ ಯಾವಾಗಲೂ ಕೆಲಸ ಮಾಡುತ್ತೆ. ಆ ಹೈಂದ ಟೀಮ್ ಇವತ್ತು ಸಿದ್ದರಾಮಯ್ಯ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸೇರಿ ಇವತ್ತು ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ. ನಾನು ಹೇಳಿದೆ, ಜಾರಕಿಹೊಳಿ ಅವರು, ಪರಮೇಶ್ ಅವರು, ರಾಜಣ್ಣ ಅವರು
ಮತ್ತೆ ಸಿದ್ದರಾಮಯ್ಯನವರು ಇಷ್ಟೂ ಜನ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಚುನಾವಣೆ ಮುಗಿದ ತಕ್ಷಣ ಹೇಳಿದೆ. ಒಂದು ತಿಂಗಳಿಂದೆ 15-20 ದಿವಸದ ಹಿಂದೆ, ಒಂದು ತಿಂಗಳು ಇರ್ಬೋದು, ಒಂದು ತಿಂಗಳಿಂದ ಹೇಳಿದೆ. ಅದೇ ಇವತ್ತು ರಿಪೀಟ್ ಆಗಿದೆ. ನಾನು ಹೇಳಿದೆ 2 ಲಕ್ಷ ಓಟಿಂದ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಸೋಲಿಸ್ಬಿಟ್ಟಿದ್ದಾರೆ. ಅಂದ್ರೆ ಇದು ಸಂಚಿನ ಒಂದು ಭಾಗ. ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರ್ದು, ಅವರ ನೈತಿಕತೆಯನ್ನು ಕುಸಿಬೇಕು ಅಂತ ಹೇಳಿ ಮಾಡಿದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ, ಈ ಸರ್ಕಾರ ಉಳಿಯಲ್ಲ, ಇಲ್ಲಿಂದ ಪ್ರಾರಂಭ ಆಗುತ್ತೆ ರಾಜಕೀಯದ ಧ್ರುವೀಕರಣ ಅಂತ ಹೇಳಿದೆ. ಕಾಂಗ್ರೆಸ್ನಲ್ಲಿ ಇನ್ನರ್ ಫೈಟ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವತ್ತು ಇಲ್ಲೂ ಪ್ರಾರಂಭ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜೊತೆಗೆ ಅಲ್ಲಿ ಬೆಳಗಾಮಲ್ಲಿ ಚಿಕ್ಕೋಡಿಯಲ್ಲಿ ಏನು ಇವತ್ತು ಬೆಳಗಾಮಲ್ಲಿ ಸೋತಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ಅವರಿಬ್ರು ಸೇರಿ ನನ್ನ ಸೋಲ್ಸಕ್ಕೆ ಸಂಚು ರೂಪಿಸಿದ್ರು. ಆದರೆ ಅಲ್ಲಿ ಬಿದ್ದಿರುವಂತ ಮತಗಳು ಯಾರಿಗೆ ಹೆಚ್ಚು ಬಿದ್ದಿತ್ತು, ಲಕ್ಷ್ಮಣ್ ಸವದಿಗೆ 1 ಲಕ್ಷ ಮತಗಳು, 70,000 ಮತಗಳು ಏನ್ ಬಿದ್ದಿತ್ತು ಅದನ್ನ ದಾಟಿ ಬಿಜೆಪಿ 20,000 ಓಟ್ ಲೀಡ್ ಆಗಿರೋದ್ರಿಂದ ಅಲ್ಲಿ ಕೂಡ ಆಂತರಿಕ ಬೆಳಗಾಮಿಂದ ಪ್ರಾರಂಭ ಆಗಿದೆ. ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಇಂದ ಪ್ರಾರಂಭ ಆಗಿದೆ. ಇನ್ನು 6 ತಿಂಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.